ನಮಸ್ಕಾರ ಸ್ನೇಹಿತರೆ, ನನ್ನ ವ್ಯೂಸ್ ನನ್ನ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದು ನನ್ನ ಪ್ರಥಮ ವಿಡಿಯೋ. ಇಷ್ಟ ಆದ್ರೆ ನನ್ನ ಜೊತೆ ಸೇರಿಕೊಳ್ಳಿ, ಇಷ್ಟ ಆಗ್ಬೇಕಂತ ಏನೂ ಇಲ್ಲ. ಇದು ಬರೀ ನನ್ನ ವ್ಯೂಸ್ ನನ್ನ ವಾಯ್ಸ್. ನಿಮಗೆಲ್ಲ ಗೊತ್ತಿರಬಹುದು, Dream11 ಕಾನೂನುಬದ್ಧವಾಗಿ ನೋಂದಾಯಿತವಾದಂತಹ ಒಂದು ಕಂಪನಿ. Dream11 ಹಾಗೂ ಆನ್ಲೈನ್ ಕ್ಯಾಶ್ ಕಂಟೆಂಟ್ಗಳು, ಅದು ಯಾವುದೇ ಆಗಿರ್ಬೋದು, ಮೈ11 ಸಪ್ಪ ಆಗಿರ್ಬೋದು, Dream11 ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮುಂತಾದ ಫ್ಯಾಂಟಸಿ ಗೇಮ್ಸ್ ಆನ್ಲೈನ್ ಕ್ಯಾಶ್ ಕಂಟೆಂಟ್ಗಳ ಸರ್ಕಾರದ ನಿಷೇಧದ ಕುರಿತಾಗಿದೆ. ಇವತ್ತು ನೀವುಗಳು ಜಾಹೀರಾತಿನ ಮೂಲಕ ತಿಳಿದಿರುವಂತೆ Dream11 ಎಂಬ ಆಪ್ ಜನರಿಗೆ ತ್ವರಿತವಾಗಿ ಅತಿ ವೇಗವಾಗಿ ಹಣವನ್ನು ಗೆಲ್ಲಬಹುದು. 1 ಕೋಟಿ ಗೆಲ್ಲಬಹುದು, 2 ಕೋಟಿ ಗೆಲ್ಲಬಹುದು, ಭರವಸೆಯನ್ನು ಮೂಡಿಸುವಂತಹ ಒಂದು ಜೂಜಿನ ಆಟವಾಗಿದೆ. ಕ್ರೀಡೆ ಎಂದರೆ ಆರೋಗ್ಯ, ಶಿಸ್ತು, ತಂಡದ ಆತ್ಮಸ್ಫೂರ್ತಿ ಇವುಗಳನ್ನು ಕಲಿಸುವಂತಹ ಒಂದು ಸಾಧನ. ಆದರೆ Dream11 ಮುಂತಾದ ಆಪ್ಗಳು ಕ್ರೀಡೆಯನ್ನೇ ಒಂದು ಹಣ ಗಳಿಸುವ ಸಾಧನವಾಗಿ ಮಾರ್ಪಡಿಸಿದೆ. ಮಾತ್ರವಲ್ಲ, ಇದೊಂದು ಸಮಾಜದ ಹಿತದೃಷ್ಟಿಯಿಂದ ಇದನ್ನು ನಿಷೇಧಿಸಿರುವುದು ಸ್ವಾಗತಾರ್ಹವೂ ಕೂಡ ಆಗಿದೆ. ಈಗಾಗಲೇ ಸರ್ಕಾರದ ನಿಷೇಧದ ನಂತರ Dream11 ನಲ್ಲಿ ಯಾವುದೇ ಕ್ಯಾಶ್ ಕಂಟೆಸ್ಟ್ಗಳು ಇವಾಗ ವರ್ಕ್ ಆಗ್ತಾ ಇಲ್ಲ. ಸೊ ಈ ಒಂದು ವಿಷಯದ ಕುರಿತಾಗಿ ನನ್ನ ವ್ಯೂಸ್ ಏನಂತ ಹೇಳಿದ್ರೆ, ನಾನು ಕೂಡ ಈ ಮುಂಚೆ Dream11 ಆಡಿದ್ದೇನೆ. ನೀವು ಕೂಡ ಆಡಿರ್ಬೋದು. ಆಡಿದವರಿಗೆ ಈ ವಿಡಿಯೋ ಒಂದು ಲೈಕ್ ಕೂಡ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ. ನಾನು ಮೊದಲನೇದಾಗಿ Dream11 ನಾನು ಬ್ಯಾನ್ ಮಾಡಿರೋದು ಖಂಡಿತ ನನಗಂತೂ ಒಪ್ಪಲಿಕ್ಕೆ ಸಾಧ್ಯ ಇದೆ. ಇದೊಂದು ಕಾನೂನುಬದ್ಧವಾಗಿ ಹಲವಾರು ಜಾಹೀರಾತುಗಳ ಮೂಲಕ ನಮ್ಮ ಮನಸ್ಸಿಗೆ ಕ್ರೀಡಾಪಟುಗಳು ತಂದಿರುವಂತಹ ಒಂದು ಆಪ್. ಮತ್ತೆ ಇದಕ್ಕೆ ನಾನು ನನ್ನ ಇಚ್ಛೆಯಿಂದಲೇ ಹಣವನ್ನು ಹೋಗ್ತಾ ಇದ್ದೀನಿ. ಮತ್ತೆ ಎರಡನೇದಾಗಿ Dream11 ಎಂಬುದು ಕೇವಲ ಜೂಜು ಮಾತ್ರ ಅಲ್ಲ ಎಂಬುದು ನನ್ನ ಅನಿಸಿಕೆ. ಇದು ಕ್ರಿಕೆಟ್ ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು, ಅದರ ಅರಿವು, ಆಟಗಾರರ ಆಯ್ಕೆ, ತಂತ್ರಜ್ಞಾನದ ಬಳಕೆ, ಒಂದು ಕೌಶಲ್ಯ, ಮತ್ತೆ ಗೇಮ್ ನಲ್ಲಿರುವಂತಹ ಒಂದು ಜ್ಞಾನ, ಇದೆಲ್ಲ ಮಿಕ್ಸ್ ಆಗಿರುವಂತಹ ಒಂದು ಆಟ. ಹಾಗಂತೇಳಿ ನಾನು ಸಂಪೂರ್ಣವಾಗಿ ನಿಷೇಧಿಸುವ ಬದಲು ನಿಯಂತ್ರಣ ಹಾಗೂ ನಿಯಮಗಳಿಂದ ಸ್ವಲ್ಪ ಸಡಿಲವಾಗಿಸಬಹುದು ಎಂಬುದು ನನ್ನ ಅಭಿಪ್ರಾಯ. ಮನೋರಂಜನೆ ಎಂಬುದು, ಎಂಟರ್ಟೈನ್ಮೆಂಟ್ ಎಂಬುದು ಅದರ ಒಂದು ಹಕ್ಕು. ಅಂದ್ರೆ Dream11 ಕೂಡ ಒಂದು ಜವಾಬ್ದಾರಿಯಿಂದ ಆಡಿದ್ರೆ ಉತ್ತಮ ಮನೋರಂಜನೆ ಕ್ರೀಡೆ ಆಗಿತ್ತು. 20-30 ಟೀಮ್ ಮಾಡೋದಕ್ಕಿಂತ ಒಂದು ಟೀಮ್ ಮಾಡಿದ್ರೆ ಎಷ್ಟು ಮತ್ತೆ ಆ ಒಂದು ಆಟದಲ್ಲಿ ನಮ್ಮ ಆಸಕ್ತಿ ತುಂಬಾ ಹೆಚ್ಚುತ್ತಾಯಿತು. ಆದ್ದರಿಂದ Dream11 ನಿಷೇಧಿಸುವುದಕ್ಕಿಂತ ನಿಯಂತ್ರಿತವಾಗಿ ಅನುಮತಿ ತೆಗೆದು ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ. ಇದು ನನ್ನ ವ್ಯೂಸ್ ನನ್ನ ವಾಯ್ಸ್. ನನ್ನ ವೀಕ್ಷಕರು ನಿಮ್ಮ ವ್ಯೂಸ್ ಹಾಗೂ ನಿಮ್ಮ ವಾಯ್ಸ್ ಅನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನಾವು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದ.